ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರಗಳಲ್ಲಿ ವಿದ್ಯಾರ್ಥಿಗಳ ಸಮಗ್ರ ವ್ಯಕ್ತಿತ್ವ ಅಭಿವೃದ್ಧಿಗಾಗಿ ಎನ್ಸಿಸಿಗೆ ವಿಶೇಷ ಪ್ರಾಮುಖ್ಯತೆ ನೀಡಲಾಗುತ್ತದೆ. ಎನ್ಸಿಸಿ ತರಬೇತಿಯು ವಿದ್ಯಾರ್ಥಿಗಳಲ್ಲಿ ಶಿಸ್ತು, ನಾಯಕತ್ವ, ಧೈರ್ಯ ಹಾಗೂ ದೇಶಭಕ್ತಿಯ ಗುಣಗಳನ್ನು ಬೆಳೆಸುವ ಮೂಲಕ ಅವರನ್ನು ಸಮಾಜಕ್ಕೆ ಉಪಯುಕ್ತ ನಾಗರಿಕರನ್ನಾಗಿ ರೂಪಿಸುವಲ್ಲಿ ಸಹಾಯ ಮಾಡುತ್ತಿದೆ. ಎನ್ಸಿಸಿ ಜಾಯ್ನ್ ಆಗ್ಲಿಕ್ಕೆ 8ನೇ ತರಗತಿ ವಿದ್ಯಾರ್ಥಿಗಳು ಎಲಿಜಿಬಲ್ ಆಗಿರ್ತಾರೆ. ಅವರಿಗೆ 7ನೇ ತರಗತಿಯಲ್ಲಿ ಇರಬೇಕಾದ್ರೆ ಅವ್ರಿಗೆ ಮೋಟಿವೇಟ್ ಮಾಡಿ ಎನ್ಸಿಸಿ ಅಂದ್ರೆ ಏನು, ಅದರ ಉಪಯೋಗಗಳೇನು, ಮುಂದೆ ಎನ್ಸಿಸಿ ಎ ಸರ್ಟಿಫಿಕೇಟ್ ಆಗಿರ್ಬೋದು, ಬಿ ಸರ್ಟಿಫಿಕೇಟ್ ಆಗಿರ್ಬೋದು, ಸಿ ಸರ್ಟಿಫಿಕೇಟ್ ಆಗಿರ್ಬೋದು, ಅವರ ಶೈಕ್ಷಣಿಕಕ್ಕೆ ಅಥವಾ ಉದ್ಯೋಗಕ್ಕೆ ಯಾವ ರೀತಿ ಅನುಕೂಲವಾಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡುವುದರ ಮುಖಾಂತರ ಉತ್ತೇಜಿಸ್ತೀವಿ. ನಮ್ಮ ಶಾಲೆಗಳಲ್ಲಿ ಎನ್ಸಿಸಿ ಪ್ರತಿ ಮಂಗಳವಾರ ಮತ್ತೆ ಶನಿವಾರ ನಡೆಯುತ್ತೆ. ಮಂಗಳವಾರ ಬೆಳಗಿನ ಜಾವ 7:30 9:00, ಪ್ರತಿ ಶನಿವಾರ ಮಧ್ಯಾಹ್ನ 1ರಿಂದ 3 ಗಂಟೆವರೆಗೂ. ಎನ್ಸಿಸಿಯಲ್ಲಿ ಮಕ್ಕಳು ಮಿಲಿಟರಿ ಸಬ್ಜೆಕ್ಟ್ಸ್, ಮ್ಯಾಪ್ ರೀಡಿಂಗ್, ವೆಪನ್ ಟ್ರೈನಿಂಗ್, ಮತ್ತೆ ಜನರಲ್ ಸಬ್ಜೆಕ್ಟ್ ಅಂದ್ರೆ ಕಮ್ಯುನಿಕೇಶನ್ ಸ್ಕಿಲ್ಸು, ಫಸ್ಟ್ ಏಡು, ಯೋಗ ಇದು ನಡೆಯುತ್ತೆ. ಇದನ್ನು ಹೊರತುಪಡಿಸಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು 9ನೇ ತರಗತಿಯಲ್ಲಿ ಒಂದು ಜನರಲ್ ಬೇಸಿಕ್ ಕ್ಯಾಂಪ್ ಅಟೆಂಡ್ ಮಾಡಬೇಕಾಗುತ್ತೆ. ಆ ಕ್ಯಾಂಪಲ್ಲಿ ಮಿಲಿಟರಿ ಸಬ್ಜೆಕ್ಟ್ ಆದಂಥ ವೆಪನ್ ಟ್ರೈನಿಂಗು, ಫೈರಿಂಗು, ಡ್ರಿಲ್ಲು, ಮ್ಯಾಪ್ ರೀಡಿಂಗು, FCBC ಅದನ್ನು ಹೇಳ್ಕೊಡಲಾಗುತ್ತೆ. ಅದ್ರ ಜೊತೆಗೆ ತಮ್ಮನ್ನು ತಾವು ಯಾವ ರೀತಿ ಶಿಸ್ತುಬದ್ಧವಾಗಿ ಇಟ್ಕೊಬೇಕು, ಪ್ಲೇಟ್ಗಳನ್ನು ಯಾವ ರೀತಿ ತೊಳಿಬೇಕು, ತಾವು ಉಳ್ಕೊಂಡಿರುವಂಥ ಕೊಠಡಿಗಳನ್ನ ಯಾವ ರೀತಿ ಸ್ವಚ್ಛ ಮಾಡ್ಕೊಬೇಕು, ಇತರರೊಂದಿಗೆ ಯಾವ ರೀತಿ ಬೆರೆತು ಸಹಬಾಳ್ವೆಯುತವಾಗಿ ಜೀವನ ನಡೆಸಬೇಕು ಅನ್ನೋದು ಕ್ಯಾಂಪಲ್ಲಿ ಹೇಳ್ಕೊಡಲಾಗುತ್ತೆ. ಪ್ರತಿ ವರ್ಷ ಎನ್ಸಿಸಿ ಮಕ್ಕಳು ನಮ್ಮ ಶಾಲೆಯಲ್ಲಿ ಆಗುವಂಥ ಬ್ಲಡ್ ಡೊನೇಷನ್ ಕ್ಯಾಂಪಲ್ಲಿ ವಾಲಂಟಿಯರ್ ವರ್ಕ್ ಮಾಡ್ತಾರೆ. ಅದನ್ನು ಹೊರತುಪಡಿಸಿ ಗ್ರಾಮೋತ್ಥಾನದಲ್ಲಿ ಆಗುವಂಥ ಎಲ್ಲ ಕಾರ್ಯಕ್ರಮದಲ್ಲೂ ವಾಲಂಟಿಯರ್ ಆಗಿ ಭಾಗವಹಿಸಿ, ಅದನ್ನು ಹೊರತುಪಡಿಸಿ ಪ್ರತಿ ವರ್ಷ ಮಕ್ಕಳನ್ನ ನಾವು ನಂದಿ ಹಿಲ್ಸು ಅಥವಾ ಶಿವಗಂಗೆ ಹಿಲ್ಸ್ಗೆ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತೀವಿ. ಅಲ್ಲಿ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ತಮ್ಮ ತೊಡಸ್ಕೊಳ್ತಾರೆ. ರಾಷ್ಟ್ರೋತ್ಥಾನ ವಿದ್ಯಾರ್ಥಿಗಳು ಎನ್ಸಿಸಿ ಮುಖಾಂತರ ಇದುವರೆಗೂ 4 ವಿದ್ಯಾರ್ಥಿಗಳು ರಿಪಬ್ಲಿಕ್ ಡೇ ಕ್ಯಾಂಪಲ್ಲಿ ಭಾಗವಹಿಸಿರುತ್ತಾರೆ. ಸುಮಾರು 8ರಿಂದ 10 ವಿದ್ಯಾರ್ಥಿಗಳು ಪ್ರಿ-RDC 1 ಕ್ಯಾಂಪಲ್ಲಿ, 5ರಿಂದ 6 ವಿದ್ಯಾರ್ಥಿಗಳು ತಲ್ಸೈನಿಕ್ ಕ್ಯಾಂಪಲ್ಲಿ ಭಾಗವಹಿಸಿದ್ದು, ಗ್ರೂಪ್ ಲೆವೆಲ್ ಮಟ್ಟದಲ್ಲಿ ಒಂದಷ್ಟು ವಿದ್ಯಾರ್ಥಿಗಳು ಕಲ್ಚರಲ್ಲಿ ಭಾಗವಹಿಸಿರುತ್ತಾರೆ. ಇದನ್ನು ಹೊರತುಪಡಿಸಿ ಪ್ರತಿ ವರ್ಷ 3ರಿಂದ 4 ವಿದ್ಯಾರ್ಥಿಗಳು ಆಲ್ ಇಂಡಿಯಾ ಟ್ರೆಕ್ಕಿಂಗ್ ಕ್ಯಾಂಪ್ ಅಥವಾ ಆಲ್ ಇಂಡಿಯಾ ರಾಕ್ ಕ್ಲೈಂಬಿಂಗ್ ಕ್ಯಾಂಪಲ್ಲಿ ಭಾಗವಹಿಸಿರುತ್ತಾರೆ. ವಿದ್ಯಾರ್ಥಿಗೆ ಎನ್ಸಿಸಿ ಏಕೆ ಬೇಕು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾನೇ. ಆಸ್ ಎ ಎನ್ಸಿಸಿ ಕೆಡೆಟು ನಾನು ಡಿಗ್ರಿಯಲ್ಲಿ ಎನ್ಸಿಸಿ ಸರ್ಟಿಫಿಕೇಟ್ ಅಂಡರ್ ಎ ಗ್ರೂಪಲ್ಲಿ ಗೌರ್ಮೆಂಟ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜಲ್ಲಿ ಸಿ ಸರ್ಟಿಫಿಕೇಟ್ ಪರ್ಸ್ಯೂ ಮಾಡಿ, ಅದೇ ಸರ್ಟಿಫಿಕೇಟ್ ಅಂಡರಲ್ಲಿ ನಾನು BPEd ಮತ್ತು MPEd ಕೋರ್ಸ್ ಮಾಡಿ ನಿಮ್ಮ ಮುಂದೆ ದೈಹಿಕ ಶಿಕ್ಷಕನಾಗಿ ನಿಂತಿದ್ದೀನಿ. ಸೊ ಎನ್ಸಿಸಿ ಅನ್ನೋದು ಕೇವಲ ಒಂದು ಶಿಕ್ಷಣ ಅಲ್ಲ, ಅದು ಒಂದು ಜೀವನಕ್ಕೆ ತೋರಿಸುವಂಥ ಹಾದಿಯಾಗಿದ್ದು ಎಲ್ಲ ವಿದ್ಯಾರ್ಥಿಗಳು ಎನ್ಸಿಸಿಯಲ್ಲಿ ತಮ್ಮನ್ನು ತಾವು ತೋರಿಸ್ಕೊಂಡು ದೇಶಕ್ಕೆ ಉತ್ತಮವಾದ ನಾಗರಿಕತರಾಗಿ ಬಾಳ್ಬೋದು ಅನ್ನೋದು ನನ್ನ ಉದ್ದೇಶ.